ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಆಟೋಗೆಲ್ಲ ಬೆಳಗ್ಗೆ ನಾನು ಸೈಟ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಏನಿಲ್ಲ, ನಮ್ಮನೆ ಹತ್ತಿರದಿಂದ ಹೈವೇ ಇರೋದ್ರಿಂದ ಒಂದು 8-9 ನಿಮಿಷದಲ್ಲಿ ಅಲ್ಲಿಗೆ ಹೋಗ್ಬಿಡ್ಬೋದು. ರೋಡೆಲ್ಲ ಚೆನ್ನಾಗಿದೆ ಅಲ್ವಾ, ರಿಂಗ್ ರೋಡು ನಮ್ಮ ಸೈಡೆಲ್ಲ. ಹಾಗಾಗಿ ನೋಡಿ, ಹಾಯ್ ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಸೈಟ್ ಹತ್ರ ಬಂದಿದ್ದೀನಿ. ಏನೆಲ್ಲ ಕೆಲಸ ಆಗಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಸೈಜ್ ಕಟ್ಟಡ ಮೇಲೆ ಮತ್ತೆ ಇದು ಫ್ಲೆಂತೆಲ್ಲ ಕಟ್ಟಿದ್ದಾರೆ. ಇವಾಗ ಇದಕ್ಕೆ ಕಾಂಕ್ರೀಟ್ ಎಲ್ಲ ತುಂಬಬೇಕಲ್ವ, ಇವತ್ತು ತುಂಬ್ತಾರೆ. ಮತ್ತು ಇದು ಪಿಲ್ಲರ್ಗೂ ಕೂಡ ಇವತ್ತು ಎಲ್ಲ ರೆಡಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮತ್ತು ಶಂಪ್ ಕೂಡ ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ. ಸಂಪ್ ಕೂಡ ಇವಾಗಲೇ ಅದು ಓಪನ್ ಎಲ್ಲ ಬಿಡಬಾರ್ದು, ಮಕ್ಕಳೆಲ್ಲ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಮುಚ್ಚಿದ್ದೀನಿ. ಅದನ್ನು ಒಟ್ಟಿಗೆ ಅದು ರೆಡಿ ಮಾಡಿ, ಇದೊಂದೇ ಇಲ್ಲಿ ಕೆಳಗಡೆ ಬರೋದು ನಮ್ಮದು. ಒಂದು ಫುಲ್ ರೂಮ್ ಬರುತ್ತೆ, ಇದು ಇಲ್ಲಿ ಅಲ್ಲಿವರೆಗೂ ಫುಲ್ ರೂಮ್ ಬರುತ್ತೆ ನೋಡಿ. ಅದರಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಮತ್ತು ಇದು ಫುಲ್ ಬಾಲ್ಕನಿ, ಹೊರಗಡೆ ಕಾರ್ ಪಾರ್ಕಿಂಗ್ ಇದಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಫುಲ್ ರೂಮ್ ಒಂದು ಕೆಳಗಡೆ ನೋಡಿ. ಇದು ಬಂದು ಶಂಪು ಪೂರಾ ಮುಚ್ಚಿಸ್ತಾ ಇದ್ದೀನಿ. ಸುಮ್ಮನೆ ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ನಮ್ಮ ರೋಡಲ್ಲೇ. ಮಕ್ಕಳೆಲ್ಲ ಬಂದು ನೋಡೋದು ಎಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಇವಾಗಲೇ ಮುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ. ಅಣ್ಣ, ಇದಕ್ಕೆಲ್ಲ ನೀರು ಹಾಕ್ಬೋದು ಈಗ? ಯಾವುದಕ್ಕೆ ಹಾಕೋಂಗಿಲ್ಲ? ಇದಕ್ಕೆಲ್ಲ ಹಾಕ್ಬೋದಲ್ವಾ? ಇದೆಲ್ಲಕ್ಕೂ ಹಾಕ್ಬೋದಲ್ವಾ? ಅಲ್ಲ, ಇವಾಗ ಇವಕ್ಕೆಲ್ಲ ನೀರು ಹಾಕ್ಬೇಕಲ್ಲ. ಇದಕ್ಕೆ ಬೇಡವಾ? ಈಗ ಹಾಕ್ತೀರಿ? ಈಗ ಹಾಕೋದೇನಾ? ಸರಿ ಸರಿ. ಯಾವುದಕ್ಕೆ ಚೀಲ? ಎಲ್ಲಕ್ಕೂ ಚೀಲ ಹಾಕ್ಬೇಕಾ? ಓ, ಬಿಮ್ಗೆಲ್ಲನೇ ಚೀಲ ಹಾಕ್ಬೇಕಾ? ಎಷ್ಟು ಸರಿ ನೀರು ಹೌದು, ನೀವು ನೀರು ಹಾಕೋ ಕೆಲಸನೇ ಅಲ್ವಾ? ಎಷ್ಟು ಸರಿ ನೀರು ಹಾಕಬೇಕು? ಭೀಮ ಎಷ್ಟು ಹಾಕ್ತೀರ ಅಂದರೆ? ಅಲ್ಲ, ದಿನದಲ್ಲಿ ಒಂದು ಅಂದಾಜು ಎಷ್ಟು ಸರಿ ಹಾಕಬೇಕು? ಹಂಗಾರೆ ಇಲ್ಲೇ ಇದ್ಬಿಡ್ತೀನಿ. ಬಿಡಿ, ಸುಮ್ಮನೆ ಹಂಗಾರೆ ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಇದ್ಬಿಡ್ತೀನಿ ತಗ, ಎಲ್ಲೂ ಹೋಗೋದು ಬೇಡ. ಹಾಂ, ಹಂಗೆ ಮಾಡ್ಬೇಕಂತೀರ? ಅಲ್ಲಿಗೂ ಇಲ್ಲಿಗೂ ಓಡಾಡೋಕ್ಕಾಗಲ್ಲ, ಆಟೋದಲ್ಲಿ ಬಂದಿದ್ದೀನಿ ಈಗ. ಹಾಂ, ಯಾರು ಹುಡುಗ ಬಂದಿಲ್ವಾ ಅಲ್ಲಿ? ಇದಕ್ಕೆ ನೀರು ಇನ್ನು ಹಾಕ್ತಾ ಇರಬೇಕಂತ ಇದಕ್ಕೆ ನೋಡಿ ಡಬಲ್ ಹಾಕ್ಸಿದ್ದೀವಿ. ಯಾಕೆಂದರೆ ಇದು ರೂಮ್ ಬರೋದ್ರಿಂದ ಮ್ಯಾಟ್ ಬಂದು ಇದು ಡಬಲ್ ಮ್ಯಾಟ್ ಹಾಕ್ಸಿದ್ದೀವಿ. ಯಾಕೆಂದರೆ ಚೆನ್ನಾಗಿ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರನೇ ನಾವು ಡಬಲ್ ಮ್ಯಾಟ್ ಹಾಕ್ಸಿರೋದು. ಇದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ ಕೆಲಸ. ಅದರಲ್ಲೇನು ಯಾರು ಒಂದು ಮಾತು ಹೇಳೋಂಗಿಲ್ಲ ಪಾಪ. ಯಾಕೆ ನಮ್ಮ ಕೆಲಸ ಒಪ್ಕೊಂಡಿದ್ದಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಯಾಕೆ ಯಾರು ಬಂದು ನೋಡಿದ್ರು ಕೂಡ ಅದನ್ನು ಹೇಳ್ತಾರೆ, ಇಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ನಾವು ಕೂಡ ಅಷ್ಟೇ ಒಳ್ಳೆ ಎಲ್ಲ ಒಳ್ಳೊಳ್ಳೆದೇ ಹಾಕೋಣ, ಕಬ್ಬಣ ಆಗ್ಬೋದು ಎಲ್ಲನೂ, ಮತ್ತು ಎಳಿ ಸಿಮೆಂಟ್ ಆಗ್ಬೋದು ಎಲ್ಲ ಚೆನ್ನಾಗಿರೋದೇ ಹಾಕ್ಸ್ತಾಯಿದ್ದೀವಿ ನೋಡಿ. ಇವತ್ತು ಇದಕ್ಕೆಲ್ಲ ಕಾಂಕ್ರೀಟ್ ತುಂಬ್ತಾರೆ. ಕಲಸಿ ಸಿಮೆಂಟು, ಜಲ್ಲಿ ಮತ್ತು ಮರಳಿಲ್ಲ. ಇವಾಗೆಲ್ಲ ಮರಳಲ್ಲಿ ನೋಡಿ ಇದೆ. ಅವಾಗೆಲ್ಲ ಮರಳಲ್ಲಿ ಮನೆ ಕಟ್ತೀರಿ, ಇವಾಗ ಮರಳಿಲ್ಲ. ಹಾಯ್ ಪರು. ಹಾಯ್. ಸುನಿ ಬಂದರು ಅನ್ನಂಗಿದೆ ಪುಟ ಸುನಿ ಬಂದರು ಅನ್ನಂಗಿದೆ. ಬೈಕ್ ಬಂತು ಆ ಕಡೆಯಿಂದ. ಸುನಿಲ್ ಇವತ್ತು ಕರೆಕ್ಟ್ ಗೇಟ್ ಬಾಗಿಲು ಓಪನ್ ಆಯ್ತು, ಸುನಿನೇ ಬಂದದ್ದು. ಸುನಿಲ್ ಇವತ್ತು ಅವರ ಊರಿಗೆ ಹೋಗಿದ್ರು. ಅಯ್ಯೋ, ಅವರೇ ಬಂದಿರೋದು. ಅವರೇನಾ? ಚೀಲ ಕಟ್ಕೊಂಡು ಬರ್ತಾ ಇದ್ದಾರೆ. ಚೀಲ ಕಟ್ಕೊಂಡು ಅವ್ರ ಊರಿಂದ ಫುಲ್ ತುಂಬ್ಕೊಂಡು ಚೀಲ ಕಟ್ಕೊಂಡು ಬರ್ತಿದ್ದಾರೆ. ಪಾಪ ಕೊಯ್ಲಿ, ಪಾಪ ಒಳಗಡೆ ಕರ್ಕೊಂಡೋಗಪ್ಪ, ಎತ್ಕೊಂಡೋಗ. ಅಂದರೆ ಮೀನೆಲ್ಲ ತೊಗೊಂಡು ಬರ್ತಿದ್ದಾರೆ, ಹಂಗಾಗಿ ಪಾಪನ ಒಳಗಡೆ ಕರ್ಕೊಂಡೋಗ್ಲಿ ಅಂತ ಕರ್ಕೊಂಡೋಗಿ. ಕ್ಯಾಮ್ರಾ ಒರೆಸ್ತೀನಿ. ಆ ಖುಷ್ಗೌಡ ಮಿಸ್ ಮೈನಾ ಮಿಸ್ ಅಂದ್ರೆ ಏನು? ಖುಷ್ಗೌಡ ಸನ್ನ ಅಲ್ಲ, ನೀನು ಸುನಿಲ್ ಸನ್, ಖುಷ್ಗೌಡ ಸನ್ ಅಲ್ಲ. ಫುಲ್ ಸುಸ್ತಾಗಿ ಏನಪ್ಪ ಚೀಲ ತುಂಬ್ಕೊಂಬಂದಿರೋದು. ಫುಲ್ಲು ಸುಸ್ತಾಗಿದ್ದಾರೆ ಬಿಸಿಲಲ್ಲಿ ಬಂದು ಸುನಿಲ್. ಇವಾಗಂತೂ ಏನೋ ಚೀಲದಲ್ಲಿ ತಗೊಂಡು ಬಂದಿದ್ದಾರೆ, ಏನೋ ದೊಡ್ಡಮ್ಮ ಕೊಟ್ಟಿರೋದು ಅಂದ್ಬಿಟ್ಟು
ತಂದಿದ್ರೆ ಏನಂತ ಗೊತ್ತಿಲ್ಲ. ಓ ಗಾಡ್. ಇದು ಮೆಣಸಿನಕಾಯಿ ಅಂದರೆ ನಮ್ಮ ಅಲ್ಲೇ ಬೆಳೆದಿರೋಂಥ ಮೆಣಸಿನಕಾಯಿ ಹಣ್ಣಾಗ್ಬಿಟ್ಟಿದೆ ಬಿಟ್ಟ ಹಣ್ಣಾಗ್ಬಿಟ್ಟಿದೆ ಅಂದರೆ ಅಲ್ಲೇ ಅವರೇ ಹಾಕಿರ್ತಾರಲ್ಲ ಅಲ್ಲೇ ಕೂದಿರ್ತಾರೆ ಪಾಪ. ಅದನ್ನು ಚೆನ್ನಾಗಿರೋದು ಹಾಕ್ಕೊಂಡು ಇದು ಮಾಡಿಬಿಡು. ಮತ್ತು ಇಲ್ಲಿ ನೋಡಿ ಉರುಳಿ ಬುಜ್ಜಿ ಹೊಡೆದು ಹಾಕ್ದ ಬೇಳೆ ಉರುಳಿ ಶುಂಠಿ ಎಲ್ಲ ಕೊಟ್ಟಿದ್ದೀನಿ. ಬೇಡ ಅದು ಖಾರ ತಿಂಡಿರಲ್ಲ. ಎತ್ಕೊಂಬ ಮನೆ ಹೊಸ ಬಟ್ಟೆ. ಉರುಳಿ ಸೋಸ್ಗೆ ಬೇಕ್ಬಿಟ್ಟೆ ಜರಡಿ ಹಿಡ್ದು ಸೋಸೋದು ಕಷ್ಟ, ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಅದರದು ಒಂದ್ರೆ ಬರುತ್ತೆ. ಅದೆಲ್ಲ ಜರಡಿ ಇಟ್ಕೊಂಡು ನೀರಿತ್ತಾ ಒಂದು ಬಿಡು. ಅದಕ್ಕೆ ತುಂಬ್ತೀಯ? ಉಲ್ಟಾ ಮಾಡಿದ್ದೀನಿ. ಬಿಡು ಬುಜ್ಜಿ ಬುಜ್ಜಿ ನಿನ್ನೂ ಅದನ್ನು ಸರಿಯಾಕೆ ಇದೆಯಾ ಇದ್ರ ಮೇಲೆ ಬಿಡ. ಅದ್ರ ಬೇರೆ ಕಲೆ ಹಾಕ್ಬಿಡುವ. ಏಯ್ ಬುಜ್ಜಿ ಯಾಕೆ ಅವ್ನು ಹಾಕಲ್ಲ ಆಟಲಿ. ಶೈಲು ಸುನಿ ಇಬ್ಬರು ಸ್ವಲ್ಪ ಏನೋ ಒಂದು ಸಣ್ಣ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಪಕ್ಕಕ್ಕೆ ಪಾರ್ಕ್ ಹೋದ್ರು. ಮತ್ತು ಸುನಿಲ್ ಊರಿಗೆ ಹೋಗಿದ್ರಲ್ವ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಫಿಶ್ ಸಿಗುತ್ತೆ. ಯಾಕೆಂದರೆ ನಮ್ಮ ಸುನಿಲ್ ಊರ ಕಡೆ ಎಲ್ಲ ನಮ್ಮದು ತೋಟ ಎಲ್ಲ ಮೊದಲಿದ್ದು ನಾವು ಅಲ್ಲೇ ಇದ್ದಿದ್ದಲ್ವ, ಹಾಗಾಗಿ ಅಲ್ಲದು ಫುಲ್ಲು ಸುತ್ತಮುತ್ತ ಫುಲ್ ಕೆರೆಗಳೆಲ್ಲ ಇದೆ. ಮತ್ತು ಇಲ್ಲಿ ನಾವು ಅದು ಐಸಲ್ಲಿ ಎಲ್ಲಿಂದಲೋ ಬಂದು ಎಷ್ಟು ದಿನ ನನಗೆ ಗೊತ್ತಿಲ್ಲ ಫಿಶ್ ಯಾವ ಥರ ಬರುತ್ತೆ ಇಲ್ಲಿಗೆ ಅಂತ, ಆದರೂ ಐಸ್ ಒಳಗಡೆ ಇಟ್ಕೊಂಡು ಬರೋದು ಅದೆಲ್ಲ ನಾವು ತಗೊಳ್ತಾರೆ. ಇನ್ನು ಮಾಮೂಲಿ ಕಾಟ್ಲಾ ಜಿಲೇಬಿ ಈ ಥರ ಮೀನುಗಳೇ 250-300 ರೂಪಾಯಿ ಇರುತ್ತೆ. ಅದು ಕೂಡ ಫ್ರೆಶ್ ಇರಲ್ಲ, ಚೆನ್ನಾಗಿ ಕೂಡ ಇರಲ್ಲ, ಅದಕ್ಕೆ ಅಷ್ಟು ದುಡ್ಡು ಕೊಡ್ತೀವಿ. ಇಲ್ಲಂತೂ ಬರೀ ನಮ್ಮ ಅಲ್ಲಿ ಕೆರೆ ಹತ್ರ ತಗೊಳ್ಬೋದು. ಬರೀ 120 ರೂಪಾಯಿ ಈ ಥರ ಎಲ್ಲ ಇರುತ್ತೆ ನೋಡಿ ಫಿಶ್ ಅಲ್ಲ. ಅಲ್ಲಿಂದ ತೆಗೆದು ಕೊಟ್ಗಳಿಸಿದ್ದಾರೆ. ಇದಾದ ಸಾಂಬಾರು ಸುನಿಲ್ ಫ್ರೈ. ಅಂದರೆ ಸುನಿಲ್ಗೆ ಫಿಶ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ಹಾಗಾಗಿ ಅವ್ರಿಗೆ ಸಾಂಬಾರು ಅಷ್ಟು ಇಷ್ಟಪಡಲ್ಲ, ಫಿಶ್ ಫ್ರೈ ಕೇಳ್ತಾರೆ ಅವರು. ಹಾಗಾಗಿ ಅವ್ರಿಗೆ ಇಷ್ಟವಾದ ಫಿಶ್ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಸಾಂಬಾರು, ನನಗೆ ಸಾಂಬಾರು ಇಷ್ಟ, ಹಾಗೆ ಸಾಂಬಾರು ಮತ್ತು ಫಿಶ್ ಫ್ರೈ ಎಲ್ಲನೂ ಕೂಡ ಮಾಡತ್ತಲೆ ಅಂತ ದಪ್ಪ ತಲೆ. ಆಲ್ಮೋಸ್ಟ್ 4 kg ತಗೊಂಡಿದ್ರಂತೆ. ಒಂದೊಂದು ಮೀನು 2 kg ಬರುತ್ತೆ ತಗೊಂಡಿದ್ದಾರೆ ದಪ್ಪ ಮೀನುಗಳು. ಇವಾಗ ಫಿಶ್ ಸಾಂಬಾರು ಮಾಡ್ಕೊಳ್ಳೋಣ ಅವ್ರು ಬರೋ ಅಷ್ಟರಲ್ಲಿ. ಪಾಪನ ವಾಕರೆಲ್ಲ ಆಟ ಆಡ್ತಿದ್ದಾರೆ. ಬುಜ್ಜಿ ಬೇಬಿ ಇರೋದ್ರಿಂದ ಬುಜ್ಜಿ ಬೇಬಿ ಸ್ವಲ್ಪ ಕೀಟ್ಲೆ ಮಾಡ್ತಾರೆ, ಆದರೂ ಆಟ ಆಡ್ತಾರೆ, ಸ್ವಲ್ಪ ಆಗಾದ್ರೂ ಕೀಟ್ಲೆ ಮಾಡ್ತಾರೆ, ಏನು ಮಾಡೋಂಗಿಲ್ಲ. ಯಾಕೆ ಬುಜ್ಜಿಮ್ಮ ಏನಾಯ್ತು ಬಿಡು, ಅವ್ನು ಹೋಗಕ್ ಬಿಡ್ತೀನಿ, ನಾವು ನಡ್ತಿದ್ರೆ ಬಿಡು ಅನ್ನ ತಾಗಿ ಬೊಂಬೆ ಎಲ್ಲ ತೆಗಿ. ಇನ್ನೇನು ಮಾಡ್ತಾನೆ ನೀನು ಹಂಗೆ ಅಡ್ಡ ಕಟ್ಬಿಟ್ರೆ? ಬಾಮ ಬಿಡು ಬುಜ್ಜಿ, ಅವ್ನು ಓಡಾಡೋಕೆ ಜಾಗ ಬಿಡು. ಬುಜ್ಜಿ ಕಡೆ ಬಿಡು ಬರ್ತಾರೆ ಅವ್ನು ಒಳಗಡೆ. ಶೈಲಕಾಯಿ ಎಲ್ಲ ಸ್ವಲ್ಪ ತುರಿದಿಟ್ಟಿದ್ದಾರೆ. ಫಿಶ್ ಕಬಾಬ್ಗೆಲ್ಲ ರೆಡಿ ಮಾಡಿಕೊಂಡೆ ನೋಡಿ. ನಾನು ಮಸಾಲೆ ತುಂಬ ಸರಿ ತೋರಿಸಿದ್ದೀನಿ ಫಿಶ್ ಕಬಾಬ್ ಎಲ್ಲ ಮಾಡೋದು, ಫಿಶ್ ಸಾಂಬಾರೆಲ್ಲ ಮಾಡೋದು. ಮತ್ತು ಫಿಶ್ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ. ಆ ಫಿಶ್ ಸಾಂಬಾರು ಬಂದು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಇನ್ನು ಮೀನು ಹಾಕ್ಕೊಂಡಿಲ್ಲ ಒಳಗಡೆ. ಫಿಶ್ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫಿಶ್ ಸಾಂಬಾರು ಕೂಡ ರೆಡಿ. ಏನು ಪುಟ ಒಂದು ಬಾಯಿಗೆ ಕೈ ಹಾಕೊಂಡು ಬರ್ತಾ ಇದ್ದಾನೆ, ಬೆಳೆಸಿಟ್ಕೊಂಡು ಬರು ಫಿಶ್ ತಿಂತೀಯಾ? ಅಲ್ಲಿ ನೋಡಿ ಸ್ವಲ್ಪ ನನಗೆ ರುಬ್ಬತ್ತೀನಿ. ಬಾಯಿ ನೋಡು, ಬಾಯಿ ನೋಡಪ್ಪ ಯಾಕೆ ಕುಣಿಸ್ತಿದ್ದೆ ನಾನು. ಫಿಶ್ ತಿನ್ಬೇಕಾ ಬರೋ? ಫಿಶ್ ಬೇಕಾ? ತಿನ್ಬೇಕಾ? ಇವತ್ತು ಕಾಂಕ್ರೀಟ್ ಹಾಕಬೇಕಾಗಿರೋದ್ರಿಂದ ತುಂಬ ಜನ ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು ಏನೆಲ್ಲ ಕೆಲಸ ಆಗುತ್ತೆ ಅಂತ ಬನ್ನಿ ನೋಡೋಣ. ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗಿಸಿದ್ದಾರೆ. ಇನ್ನು ಪಿಲ್ಲರ್ಗೊಂದು ಬಾಕಿ ಇಟ್ಕೊಂಡಿದ್ದಾರೆ, ಅದೆಲ್ಲ ನಾಳೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಪಿಲ್ಲರ್ಗೆ ಹಾಕಿಲ್ಲ. ಪಿಲ್ಲರು ಅಂದರೆ ಬೇಸ್ ಮಟ್ಟ ಎಷ್ಟಿತ್ತು ಅಲ್ಲಿವರೆಗೂ ಹಾಕೊಂಡಿದ್ರು, ಇನ್ನು ಅದರಿಂದ ಮೇಲೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಎಲ್ಲ ಫುಲ್ಲು ರೆಡಿ.
ಹೋಗ್ತಾ ಇದ್ದೀನಿ, ಶಾಪಿಂಗ್ ಇದೆ. ನಮ್ಮ ಅಮ್ಮಮ್ಮನ ಬರ್ತ್ಡೇ. ಬಾಯ್ ಎವ್ರಿವನ್. ಬಾಯ್. ಈಗ ಅಮ್ಮಮ್ಮ ಬಾಯ್ ಪರು. ಪರು ಬಾಯ್. ಬಾಯ್ ಬಾಯ್ ಬಾಯ್. ಬಾಯ್. ಹೋಗ್ತಾ ಇದ್ದೀರಾ ನನ್ನ ಬಿಟ್ಟು ಹೊಸ ಬಟ್ಟೆ ಹಾಕೊಂಡು? ಎಲ್ಲೂ ಇಲ್ಲ, ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕು ಅಂದಲ್ಲ, ಅದು ಹೋಗ್ಬಿಟ್ಟು ನನಗೆ ಎರಡು ಸ್ಯಾರಿ ತಗೋಬೇಕು ನಾನು. ಇದ್ರದ್ದು ಜಾರ್ಜೆಟ್ ಸ್ಯಾರಿ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ, ಹೋಗಿ ತಗೊಂಡ್ ಬರ್ತೀನಿ. ಓಕೆ ಬಾಯ್. ಮಮ್ಮಿ ಜಾರ್ಜೆಟ್ ಅಂತ ಹಿಡ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತೀನಿ ಯಾವ ತರ ತಗೊಬರ್ತಾರೆ ಅಂತ. ತಗೊಡ್ತೀನಿ. ಹೋಗ್ಬಿಟ್ಟ ಆಮೇಲೆ ಕಾಟನ್ ಫ್ಯಾನ್ಸಿ ತಂದ್ಬಿಟ್ಟಿರ ಮಮ್ಮಿ. ಇಲ್ಲ ಇಲ್ಲ, ಏನಪ್ಪ ಒಬ್ಬ ನೀರಂತ ಕೊಡೆ ಅವ್ರಿಗೆ. ಅಯ್ಯೋ ನಮ್ಮ ಪರಿಗೆ ಖುಷಿಯಾಗೋಯ್ತು, ಕರ್ಕೊಂಡು ಹೋಯ್ತಾರೆ ಅಂತ. ಬಾಪ್ರು ಹೋಗೋಣ. ನಾನು ಕರ್ಕೋಗಲ್ಲ, ನಾನು ಹೋಯ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಹೋಗೋಣ, ನೀನು ಹೋಗೋಣ. ಬಾಬಾ ಬಾಬಾ. ಇಲ್ಲಿ ನನಗೆ ಬಟ್ಟೆ ತಗೊಳಕಂತ ಬಂದಿಲ್ಲ, ಇಲ್ಲಿ ಶೈಲಿಗೆ ಬಟ್ಟೆ ತಗೊಳಕ್ಕೆ ಬಂದಿರೋದು. ಯಾಕೆಂದರೆ ಅವಳದು ನಾಳೆ ಬರ್ತಡೇ ಇರೋದ್ರಿಂದ ಅವಳಿಗೆ ಹೇಳಿಲ್ಲ, ಹಾಗಾಗಿ ಸರ್ಪ್ರೈಸಾಗಿ ಅವಳಿಗೆ ಏನಾದರೂ ಡ್ರೆಸ್ ಕೊಡ್ಸೋಣ ಅಂದ್ಬಿಟ್ಟು ನಾನು ಸುನಿಲ್ ಕೂಡ ಬಂದಿದ್ದೀವಿ. ನೋಡಿ, ಸುನಿಲ್ ಕರ್ಕೊಂಡೋಗಿ ನಾನು ಸ್ಯಾರಿ ತಗೋಬೇಕು ಹೋಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗಾಗಿ ಡ್ರೆಸ್ ತಗೊಳ್ಳೋಂತ ಬಂದ್ವಿ. ಯಾವ ಥರ ಡ್ರೆಸ್ ಏನೋ ನೋಡೋಣ, ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಸುನಿಲ್ ಅಂತ ಅಂದ್ಬಿಟ್ಟು. ಸ್ಲೀವ್ ಇರುತ್ತೆ, ಪ್ಲಾಜೋ ಬರುತ್ತೆ ಇದಕ್ಕೆ, ದುಪ್ಪಟ್ಟ ಈ ಥರ ವೇಸ್ಕೋಟ. ಕಲರ್ಸ್ ಇದೆ ಇದರಲ್ಲಿ ನೋಡಿಪ್ಪ. ಇರಲಿ ತೋರ್ಸಪ್ಪ, ಬಟ್ಟೆ ಚೆನ್ನಾಗಿರಲಿ ತೋರಿಸಿ. ಅಲ್ಲ ಈ ಥರದ್ರಲ್ಲೇ ಹಾಂ ತೋರಿಸಿ. ಅದ್ಯಾವ ಥರ ವೈಟು? ಸ್ವಲ್ಪ ಸಿಮಿಲರೇ ಬರುತ್ತೆ ಈ ಥರ ದುಪ್ಪಟ್ಟ. ನೋಡಿಪ್ಪ, ಕಾಟನ್ ಎಕ್ಸೆಲ್. ಕ್ರೀಮ್ ಇದು ಇದೆ ಆಲ್ರೆಡಿ ಅವಳ ಹತ್ರ. ಈ ಥರದ್ದು ಇದೆ ಕಣಪ್ಪ, ಒಂದು ಸರಿ ಹಾಕ್ಕೊಂಡು ಇನ್ನು ಹಾಕೇ ಇಲ್ಲ. ಕಟ್ ಟೈಪ್. ಅಯ್ಯೋ ಇಲ್ಲಿ ನೋಡ್ತೀರಾ ನವಿಲು. ಹೂ ನೋಡಿಯಪ್ಪ, ಚೆನ್ನಾಗಿರ್ಬೋದು ಮಸ್ತ್ ಚೆನ್ನಾಗಿದೆ. ಹ್ಞೂ ಈ ಥರ ಒಂದು ನಿಮಿಷ. ಇದು ಕಾಟ್ಲಾಕಿಲ್ವಾ ಇರೋದು? ಇಲ್ಲೇ ಇದೆ ನೋಡಿಪ್ಪ ಡ್ರೆಸ್. ಈ ಥರ ಪ್ಯಾಂಟ್ ಇದು, ಕಾಟ್ಲಾಕಿಲ್ಲ. ದುಪ್ಪಟ್ಟ. ಹಾಕಿದ್ರೆ ಯಾವ ಥರ ಕಾಣಿಸುತ್ತೆ ಒಂದು ಇದು ಒಂದು ಐಡಿಯಾ ಬರುತ್ತೆ. ಅವಳಿಗೆ ಫುಲ್ ಲೆಂತ್ ಚೆನ್ನಾಗಿ ಕಾಣಿಸಲ್ಲ, ಫುಲ್ಲು ಲಾಂಗ್ ಚೆನ್ನಾಗಿ ಕಾಣಿಸಲ್ಲ ಶೈಲಿಗೆ. ಸ್ವಲ್ಪ ಈ ಥರ ಶಾರ್ಟ್ ಇರೋದೇ ನೋಡ್ತಾ ಹೋಗಬೇಕು. ಹಳೆ ರಂಗೋಲಿನ ಸಿಗುತ್ತೆ ನೋಡಿ. ಕಾಟನ್. ಇದೆಲ್ಲ ಸ್ಲೀವ್ಲೆಸ್ ಬರಲ್ವಾ? ಫುಲ್ ಸ್ಲೀವೇನೆ. ಇದು ದುಪ್ಪಟ್ಟ ಪ್ಯಾಂಟ್ ಅಲ್ಲ? ಇಲ್ಲಿ ನೋಡಿ, ಇದೊಂದು ಬಿಡಿ ಬೇಡ. ಎಷ್ಟೊಂದು ಆದ್ರೂ ಕೊಡಿ ಬಟ್ಟೆ ಅಂತ.
ಸುನಿಲ್ಗೆ ಯಾಕೋ ಚೂಡಿದಾರ್ ತೊಗೊಳ್ಲಿಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ, ಇಲ್ಲ ಬೇರೆ ಥರ ಬಟ್ಟೆ ತಗೊಳ್ತೀನಿ ಅಂದ್ಕೊಂಡು ಕರ್ಕೊಂಡು ಬಂದರು. ಯಾಕೆ ನಾನು ಅವಳ ಬಟ್ಟೆ ಸುನಿಲ್ ಇಲ್ಲ ಅಂದರೆ ನಾನೇ ಯಾವಾಗಲೂ ಚಾಯ್ಸ್ ಮಾಡ್ತೀನಿ. ಸುನಿಲ್ ಇದ್ರಂತೂ ನಾನು ಅವ್ರಿಗೆ ಚಾಯ್ಸ್ ಮಾಡಲಿಕ್ಕೆ ಬಿಟ್ಬಿಡ್ತೀನಿ. ಯಾಕೆಂದರೆ ಅವ್ರ ಹೆಂಡ್ತಿಗೆ ಅವ್ರು ಯಾವುದಾದ್ರೂ ತೊಗೊಳ್ಳಿ, ನಾನು ಅದನ್ನು ತೊಗೋಬೇಡಿ ಇದನ್ನು ತೊಗೋಬೇಡಿ ಅಂತ ಹೇಳೋದಿಲ್ಲ. ನಾನೆಲ್ಲ ಬರ್ತಡೆ ಅಂತಂದರೆ ಚೂಡಿದಾರ್ ಈ ಥರ ತೊಗೊಳ್ತೀನಿ, ಅವ್ರಿಗೇನೋ ಇಷ್ಟ ಇಲ್ಲ, ಬೇರೆ ತಗೊಳ್ತೀನಿ ಅಂದರೆ ಸರಿ ಏನು ಬೇಕೋ ತೊಗೊಳ್ಳಿಯಪ್ಪ ಅಂತಂದೆ. ನೋಡ್ತಾ ಇದ್ದಾರೆ ಇದೇ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಮಾಡಿ ಹುಡುಕಿ ತಡಕಿ ಒಂದಷ್ಟು ತಗೊಂಡ್ರು. 3 ಜೊತೆ ಡ್ರೆಸ್ ತಗೊಂಡ್ರು. ನಾನು ಹೇಳಿದೆ ಶೈಲಿಗೆ ನಾನೇನಾದರೂ ಕೊಡಿಸ್ತೀನಿ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಚೆನ್ನಾಗಿರೋದು ಕಾಸ್ಟ್ಲಿ ಸ್ಲಿಪ್ಪರ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಹೋದೆ. ಒಂದು ಸರಿ ಕೇಳ್ಕೊಂಡು ಬಂದೆ, ಅಲ್ಲಿ 3,000 ರೂಪಾಯಿ ಗಂಟೆ ಹೇಳಿದರು ಆ ಸ್ಲಿಪ್ಪರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಆ ಸ್ಲಿಪ್ಪರ್ ತರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿದೆ ಅಷ್ಟಾಗಿ ಏನೂ ಚೆನ್ನಾಗಿರಲಿಲ್ಲ, ಹಾಗಾಗಿ ಸರಿ ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾಯಿದ್ರೆ ಅಲ್ಲಿ ಯಾವುದಾದ್ರು ಚೆನ್ನಾಗಿದ್ರೆ ತಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಡ್ರೆಸ್ ಎಲ್ಲ ತಗೊಂಡಾಯಿತು, ಮತ್ತು ಅವಳಿಗೆ ಸ್ಲಿಪ್ಪರ್ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಲು ಬಂದಿದ್ದೀವಿ. ನೋಡೋಣ ಹೌದಾ, ಮತ್ತೆ ಡ್ರೆಸ್ ತಗೊಳಕಂತ ಹೋಗ್ಬೇಡಿ ಬನ್ನಿ. ಮತ್ತೆ ಡ್ರೆಸ್ ನೋಡೋಕೆ ಹೋಗ್ತಿದ್ದಾರೆ. ಅವ್ರಿಗೆ ಬರೀ ಸಿಕ್ಕ ಡ್ರೆಸ್ ಎಲ್ಲ ತಗೊಂಡೋಗೋಣ ಹೆಂಡ್ತಿಗೆ ಅನ್ನೋದೇ ಒಂದು ಆಸೆ. ಟ್ರೆಂಡ್ಸ್ ಫುಡ್ ವೇರ್ ಇಲ್ಲಿದೆ ನೋಡೋಣ. ಇದಾ ಚಾಯ್ಸ್ ಮಾಡಿದ್ರಾ? ಅಂತಿಂತು ಸ್ಲಿಪ್ಪರ್ ಸಿಕ್ತು, ಶೈಲಿಗೆ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.